ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 40% ಕಮಿಷನ್ ಸದ್ದು ರಾಜ್ಯದಲ್ಲಷ್ಟೇ ಅಲ್ಲದೆ ಪಕ್ಕದ ಹೈದರಾಬಾದ್ನಲ್ಲೂ ಸದ್ದು ಮಾಡಿದೆ. ಹೈದರಾಬಾದ್ನ ಬೀದಿಯಲ್ಲಿ ವೆಲ್ಕಮ್ ಟು 40% ಸಿಎಂ ಎಂಬ ಬ್ಯಾನರ್ ಹಾಕಿ ಸಿಎಂ ಬೊಮ್ಮಾಯಿ ಅವರನ್ನ ಟಿಆರ್ಎಸ್ ಅಣಕಿಸಿದೆ. ತೆಲಂಗಾಣ ವಿಮೋಚನಾ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದ ಮಾರ್ಗದಲ್ಲಿ ಬ್ಯಾನರ್ ಹಾಕಲಾಗಿದ್ದು, ಅಮಿತ್ ಶಾ ಬೊಮ್ಮಾಯಿಗೆ ಮುಜುಗರ ತರಲು ಬ್ಯಾನರ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಯಾಗಿಲ್ವಾ ಅನ್ನೋ ಅನುಮಾನ ಮತ್ತೆ ಮೂಡ್ತಾ ಇದೆ. ಕೈ ನಾಯಕರ ನಡುವೆ ಮತ್ತೆ ಕಿತ್ತಾಟ ಶುರುವಾಗಿದೆ. ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಾಗಲೇ ಕೈಯೊಳಗಿನ ಬೇಗುದಿ ಬ್ಲಾಸ್ಟ್ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡೋದು ಒಬ್ಬರೇ ಅಲ್ಲ, ಎಲ್ಲಾ ನಾಯಕರು ಸೇರಿನೇ ಟಿಕೆಟ್ ಬಗ್ಗೆ ತೀರ್ಮಾನ ಮಾಡ್ತಾರೆ. ಒಬ್ಬರ ಕೈಯಲ್ಲಿ ಏನೂ ಇಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಸ್ಕ್ರೀನಿಂಗ್ ಕಮಿಟಿ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಟಿಕೆಟ್ ಕೊಡೋದನ್ನ ಒಬ್ಬರೇ ತೀರ್ಮಾನ ಮಾಡಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಕೆಲಸ ಮಾಡಿದವರಿಗೆ ಟಿಕೆಟ್ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಡಿಸ್ಟ್ರಿಬ್ಯೂಟಿಂಗ್ ವರ್ಕ್ ಟು ದೇಮ್. ಈ ಎಲ್ಲಾ ಕಮಿಟಿಗಳನ್ನು ಮಾಡ್ತೀನಿ ನಾನು. ಅವ್ರು ಯಾರು ಮಾಡ್ತಾರೋ ಬಿಡ್ತಾರೋ ಬ್ಯಾಕಪ್ ಇಟ್ಕೊಂಡಿರ್ತೀರ, ಅದು ಬೇರೆ ವಿಷಯ. ಇಲ್ಲಾಂದ್ರೆ ನಾವು ಸಕ್ಸಸ್ ಸ್ಟೋರಿ ಯಾರ ಮೇಲೆ ನಂಬಿ ನಾವು ಮಾಡಕ್ಕಾಗಲ್ಲ. ನನಗೆ ಗೊತ್ತಿದೆ ಯಾರು ಏನೇನು ಮಾಡಿದ್ದಾರೆ ಅಂತ. ಈಗ ಪಾಪ ಇವರೆಲ್ಲ ನಮ್ಮ ಇವರು ಬೈರೆಡ್ಡಿ ಅವರೆಲ್ಲ 3ನೇ ತಾರೀಕು ಮಾಡಿದ್ರು, ಒಳ್ಳೆ ಬಂದ್ರು. ಬಟ್ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅವ್ರ ಕೈಲಿ ಮಾಡಕ್ಕಾಗಲಿಲ್ಲ. ಜನ ಬಂದ್ರು ಪಾಪ 6 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದೆ ಗಾಡಿನೆಲ್ಲ ಬ್ಲಾಕ್ ಆಗೋಯ್ತು. ಜನ ಸೇರಿದ್ರು, ಎಲ್ಲ ಆಯ್ತು. ಬಟ್ ಅದಕ್ಕಿಂತ 2 ಪಟ್ಟು ಜನ ಹೊರಗಡೆ ಇದ್ರು. ಏನ್ ರೀತಿ. ಬಟ್ ಅದನ್ನ ನೋಡ್ಬಿಟ್ಟು ನಾನೇನ್ ಮಾಡಿದೆ, ಬೆಂಗಳೂರಲ್ಲಿ ಯಾರು ಒಬ್ಬನ ರೀಚ್ ಆಗಲಿಲ್ಲ ಅಂತ ಹೇಳಕ್ಕಾಯ್ತಾ? ಪಾಪ ಹಳ್ಳಿಯಿಂದ ಬಂದವರು ಈ ಕಡೆಯಿಂದ ಆ ಕಡೆಗೆ ಹೋಗೋರು, ಆ ಕಡೆಯಿಂದ ಅರ್ಧ ಜನ ಮೆಟ್ರೋ ಇರಲೇ ಇಲ್ಲ. ಕೆಲವೊಂದು ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ನಾನು ಎಕ್ಸ್ಟ್ರಾ ಒಂದು 500 ಜನನ್ನ ವಾಲಂಟಿಯರ್ಸ್ ಅಂತೇಳಿ ಬೇರೆ ನಾನು ಅದಕ್ಕೆ ಅವ್ರಿಗೆ ಬೋರ್ಡ್ ಕೊಟ್ಬಿಟ್ಟು ಟಿ ಶರ್ಟ್ ಕೊಟ್ಬಿಟ್ಟು ನಿಲ್ಸಿದ್ದೆ. ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಇಳಿಬೇಕು ಎಲ್ಲಿ ಮಾಡಬೇಕು ಅಂತ. ಸೊ ಟಿಕೆಟ್ ಯಾರು ಒಬ್ಬರು ತೀರ್ಮಾನ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಸಮಿತಿ ಇದೆ, ಸ್ಕ್ರೀನಿಂಗ್ ಕಮಿಟಿ ಇರ್ತದೆ ಮತ್ತು ಎಲ್ಲ ಲೀಡರ್ಸ್ ಅಭಿಪ್ರಾಯ ತಗೊಳ್ತಾರೆ. ಸೊ ಯಾರು ಒಬ್ಬರು ಇದು ತೀರ್ಮಾನ ಮಾಡುವಂಥದ್ದೇನಲ್ಲ ಇದು. ಅದರಿಂದ ಆ ಥರದ ಒಂದು ಭಯ ಅಥವಾ ಭೀತಿ ಯಾರು ಪಡಬೇಕಾಗಿಲ್ಲ, ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಆ ಜಿಲ್ಲಾ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು, ಸ್ಟೇಟ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಇದೆ. ಸೊ ನನಗನ್ಸುತ್ತೆ ಅದರಿಂದ ಅದು ಟಿಕೆಟಿನ ವಿಚಾರಕ್ಕೆ ಇದನ್ನು ಸಂಬಂಧನೇ ಇರೋದಿಲ್ಲ. ಟಿಕೆಟ್ ಯಾರು ಒಬ್ಬರು ತೀರ್ಮಾನ ಮಾಡಲ್ಲ. ನಾನು ದೆಹಲಿಗೆ ಇಡಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೊಸದಾಗಿ ನೋಟಿಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರ ಬಳಿಗೆಲ್ಲ ಡೀಟೇಲ್ಸ್ ಇತ್ತು, ಆದರೂ ಹೊಸ ರೀತಿಯಲ್ಲಿ ಕೇಳಿದ್ದಾರೆ. ನಾನು ಅಟೆಂಡ್ ಆಗದೇ ಇರಬಹುದಾಗಿತ್ತು, ಆದರೆ ಓಡ್ ಹೋದಂತ ಆಗ್ಬಿಡುತ್ತೆ. ಹಾಗೆ ಮಾಡೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ತನಿಖೆಗೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಿಂದ ಬಂದವನು ಸೀದಾ ದೆಹಲಿಗೆ ಹೋಗ್ತಾ ಇದ್ದೀನಿ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಎಂತಕ್ಕೆ ನನ್ನ ಕರೆದವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅದೇನೋ ಕೆಲವೆಲ್ಲ ಲಿಸ್ಟ್ ಕೇಳಿದ್ದಾರೆ. ನಾನು ಅಲ್ಲಿ ಹೋಗಿ ತಿಳ್ಕೊಂಡು ಎಂತಕ್ಕೆ ಕರೆದಿದ್ದಾರೆ, ಯಾವ ಕೇಸ್ ಇದು ಏನು ಅಂತ. ನನಗೆ ಸಿಬಿಐನವರು ಅಲ್ಲೇ ಒಂದು ಡಿಸಪ್ರೇಟ್ ಅಸೆಟ್ ಕೇಸು ಯಡಿಯೂರಪ್ಪನವ್ರ ಸರ್ಕಾರ ಕೊಟ್ಟಿತ್ತು. ಅದನ್ನು ನಾನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೆ. ಫಸ್ಟ್ ಟೈಮ್ ನನಗೆ ಇಡಿಯಿಂದ ನೋಟಿಸ್ ಬಂದಿದೆ. ನನಗೆ ಆಶ್ಚರ್ಯ ಆಗ್ತದೆ. ಎಲ್ಲ ಮಾಹಿತಿ ಅವ್ರ ಹತ್ರ ಇತ್ತು, ಬಟ್ ಯಾಕೆ ತಿರ್ಗಾ ಅದನ್ನು ಹೊಸದಾಗಿ ಕೇಳಿದ್ದಾರೆ ಡಿಫ್ರೆಂಟ್ ಫಾರ್ಮೆಟಲ್ಲಿ. ನಾನು ಹೋಗಿ ಬರ್ತೀನಿ. ಅಧಿವೇಶನ ಕಾನ್ಸ್ಟಿಟ್ಯೂಷನ್ ಕೇಳ್ಬೋದು. ನಾನು ಓಡೋದಂಗೆ ಆಗ್ತದೆ. ಐ ವಿಲ್ ನಾಟ್ ರನ್ ಅವೇ. ಏನಿದೆ, ನಾನು ಏನು ತಪ್ಪು ಮಾಡಿಲ್ಲ, ಯಾವುದು ನನ್ನ ಮೇಲೆ ಹಗರಣ ಇಲ್ಲ. ಎಲ್ಲ ಕೇಸು, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಂದು ಓಪನ್ ಬುಕ್. ಈಗ ಇಡಿಯವರು ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಂದು ಸಮನ್ಸ್ನ ಇಶ್ಯೂ ಮಾಡಿದ್ದಾರೆ. ಸೊ ಸೋಮವಾರ ಇದೆ. ಆ ಸಮನ್ಸ್ ಕಾಪಿಲಿ ಅವ್ರದ್ದು ಉದ್ದೇಶ ಏನೇನೋ ಇದೆ ಕಾಣ್ತಾ ಇದೆ. ಬಟ್ ನನಗೆ ಯಾಕೆ ಡಬಲ್ ಎನ್ಕ್ವೈರಿ ನಡೀತಾ ಇದೆ, ಏನು ನಡೀತಾ ಇದೆ? ಯಾಕಂದ್ರೆ ಒಂದು ಕೇಸ್ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸೊ ಬೇಲು ಆಯ್ತು, ಜೈಲು ಆಯ್ತು, ಎಲ್ಲ ಆಯ್ತು. ತಿರ್ಗಾ ಎಂತ ಕರೆದಿದ್ದಾರೋ ನನಗೆ ಗೊತ್ತಿಲ್ಲ. ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ಅವ್ರ ಹತ್ರ ಯಾವ ಮಾಹಿತಿ ಆಗಲಿ ದಾಖಲೆ ಇಲ್ಲಿವರೆಗೂ ಅವ್ರಿಗೆ ಸಿಕ್ಕಿಲ್ಲ. ಏನ್ ಕರೆದಿದ್ದಾರೆ ಗೊತ್ತಿಲ್ಲ. ಒಬ್ಬರು ಕೆಲವು ಇನ್ಫಾರ್ಮೇಶನ್ ಕೇಳಿ ಸಮನ್ಸ್ ಮಾಡಿದ್ದಾರೆ, ಪರ್ಸನಲ್ ಅಪಿಯರೆನ್ಸ್ ಆಗಬೇಕು ಅಂತ.
ಶಿವಮೊಗ್ಗ ಜಿಲ್ಲೆ ಸೊರಬ ಬಿಜೆಪಿ ಪಾಳ್ಯದಲ್ಲಿ ಭಿನ್ನಮತ ಭುಗಿಲೆದಿದೆ. ಶಾಸಕ ಕುಮಾರ್ ಬಂಗಾರಪ್ಪ ವಿರುದ್ಧ ಮೂಲ ಬಿಜೆಪಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮೋ ವೇದಿಕೆಯಿಂದ ಬೈಕ್ ರ್ಯಾಲಿ ನಡೆಸಿ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡ ಪದ್ಮನಾಭ್ ಭಟ್ ಹಾಗೆಯೇ ಸೊರಬ ನಮೋ ವೇದಿಕೆಯ ಪಾಣಿ ರಾಜಪ್ಪ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊರಬದ ಗಿರಿಜಾಶಂಕರ ಸಭಾಭವನದಲ್ಲಿ ನಡೆದ ಬಹಿರಂಗ ಸಭೆಯಲ್ಲೇ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪದ್ಮನಾಭ ಭಟ್. ಮಾತು ಕೇಳಲಿಲ್ಲ, ಅವ್ರ ವಿರುದ್ಧ ಹೇಳ್ತಾರೆ ಅಂತಂದ್ರೆ ಅನೇಕ ಜನ ಕಾಂಗ್ರೆಸ್ ಇಂದ ಬಂದವರು ಯಾರು ಅವ್ರ ಜೊತೆಗಿಲ್ಲ. ಏನ್ ಮಾಡ್ತೀರಿ? ನಮ್ಮವರಿಗೆ ಗೌರವದಿಂದ ಮಾನ ಸನ್ಮಾನದಿಂದ ಕೆಲಸ ಆಮೇಲೆ ಮಾಡ್ಕೊಡು. ನನಗೆ ಯಾವುದೇ ಥ್ರೆಟ್ ಇಲ್ಲ, ಭದ್ರತೆ ಯಾಕೆ ಹೆಚ್ಚು ಮಾಡಿದಾರೋ ಗೊತ್ತಿಲ್ಲ ಎಂದಿದ್ದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಯಾವುದೇ ಥ್ರೆಟ್ ಇಲ್ಲದೆ ಇರಬಹುದು, ಆದರೆ ಕೊತ್ವಾಲ್ ರಾಮಚಂದ್ರರ ಶಿಷ್ಯರು ರಾಜಕಾರಣದಲ್ಲಿ ಇದ್ದಾರೆ, ಅವರಿಂದ ಯಾರಿಗೂ ತೊಂದರೆ ಆಗಬಾರದು, ಹಾಗಾಗಿ ಸಿದ್ದುಗೆ ಭದ್ರತೆ ಹೆಚ್ಚು ಮಾಡಿದ್ದೀವಿ ಅನ್ನೋ ಮೂಲಕ ಕಾಂಗ್ರೆಸ್ನಿಂದಲೇ ಬೆದರಿಕೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥ್ರೆಟ್ ಇಲ್ಲದೆ ಇರಬಹುದು, ಕೆಲವರು ಕೊತ್ವಾಲ್ ರಾಮಚಂದ್ರ ಶಿಷ್ಯರುಗಳು ಕೂಡ ರಾಜಕಾರಣದಲ್ಲಿದ್ದಾರೆ, ಅವರಿಂದ ಯಾರಿಗೂ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿದ್ವಿ. ಅವ್ರಿಗೆ ಥ್ರೆಟ್ ಇಲ್ಲದೆ ಇರಬಹುದು, ಕೆಲವರು ಕೊತ್ವಾಲ್ ಪರೋಕ್ಷವಾಗಿ ಸಿದ್ದರಾಮಯ್ಯ ಹಾಗೆಯೇ ಡಿಕೆ ಶಿವಕುಮಾರ್ಗೆ ಶಾಸಕ ಸಿಟಿ ರವಿ ಬಿಜೆಪಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸೇರ್ತೀವಿ ಅಂದ್ರೆ ಬನ್ನಿ ಅಂತೀವಿ, ಆ ಸಾಲಿನಲ್ಲಿ ದೊಡ್ಡ ಲೀಡರ್ಗಳು ಮಾಜಿ ಸಿಎಂ ವಿಪಕ್ಷ ನಾಯಕರು ಬರ್ತೀವಿ ಅಂದ್ರೆ ಬನ್ನಿ ಅಂತೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಿಯಾಗಿ ಬಹುತೇಕ ಶಾಸಕರಾದಿಯಾಗಿ ಕಾಂಗ್ರೆಸ್ ಜೋಡೋ ಕಾರ್ಯಕ್ರಮದಲ್ಲಿದ್ದಾರೆ. ಗೋವಾದಲ್ಲಿ 11ಕ್ಕೆ 8 ಜನ ಬಂದರು. ನಾವು ಯಾರು ಏನು ಡಿಮಾಂಡ್ ಮಾಡಿ ಬನ್ನಿ ಅಂತ ಹೇಳಿದ್ದಲ್ಲ, ನಮ್ಮ ಹತ್ರ 25 ಜನ ಇದೆ. ಈ ನಾಳೆ ಆ ಸಾಲಿನಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳೇ, ಮಾಜಿ ಮುಖ್ಯಮಂತ್ರಿಗಳು, ವಿಪಕ್ಷದ ನಾಯಕರುಗಳು, ಹಾಲಿ ಅಧ್ಯಕ್ಷರುಗಳು ಇವರೆಲ್ಲ ಬರ್ತೀವಿ ಅಂತಂದರೆ ಬರ್ರಿ ಅಂತೀವಿ ನಾವು. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಿಯಾಗಿ ಬಹುತೇಕ ಶಾಸಕರಾಗಿ. ಮೈಸೂರು ದಸರಾ ಟೆಂಡರ್ ಬಗ್ಗೆ ಗುಸುಗುಸು ಶುರುವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಸಂಭಾಷಣೆ ಮಾಡಿದ್ದು ಟೆಂಡರ್ ವಿಚಾರವಾಗಿ ಪಿಸು ಮಾತನಾಡಿದ್ದಾರೆ. ಕಿವಿಯಲ್ಲಿ ಮಾತನಾಡಿ ಪೇಚಿಗೆ ಸಿಲುಕಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ. ಸಂಸದ ಪಿ ಶ್ರೀನಿವಾಸ್ ಪ್ರಸಾದ್ ಪ್ರಸ್ತಾವನೆಗೆ ಸಚಿವ ಸುನೀಲ್ ಕುಮಾರ್ ಕೊಕ್ಕೆಯನ್ನು ಹಾಕಿದ್ದಾರೆ. ಈಗಾಗಲೇ ಪಟ್ಟಿಗೆ ಸೇರಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಕಡೆಯಿಂದ ರಾತ್ರಿ 8 ಗಂಟೆಗೆ ಕಾಲ್ ಬಂದು ತೆಗೀರಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಚಿವ ಎಸ್ಟಿ ಸೋಮಶೇಖರ್ಗೆ ಸಿಇಒ ಮಾಹಿತಿಯನ್ನು ಕೊಟ್ಟಿದ್ದು ನಮ್ಮ ಹುಡುಗಾನೇ ಇರಲಿ ಬಿಡಿ ಅಂತ ಹೇಳಿದ್ದಾರೆ ಸಚಿವರು. ಶ್ರೀನಿವಾಸ್ ಪ್ರಸಾದ್ ಅಲ್ಲ ಇರ್ಲಿ, ನಮ್ಮ ಹುಡುಗನೇ ಇರಲಿ. ಕಡೆಯಿಂದ ಪ್ರೆಷರ್ ಬಂದು ಹಾಕಿದ್ವಿ ಸರ್. ಯಾರೋ ಹೇಳಿದ್ರು. ಆಮೇಲೆ ಏನಾಯಿತು, ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ಸಿಂದ ರಾತ್ರಿ 8 ಗಂಟೆಗೆ ತೆಗೀರಿ ಅಂತ ಬಂತು. ತೆಗಿಲೇಬೇಕು ಅನ್ನೋದೇನು ಏನು ಅಂತ ರೀಸನ್ ಗೊತ್ತಿತ್ತು. ನಮ್ಮ ಕಾರ್ತಿಕ್ ಇರುತ್ತಾ ಅಂತ ಸರಿ ಬಿಡಿ ತೆಗ್ದಿದ್ದಲ್ಲ. ಶ್ರೀನಿವಾಸ್ ಪ್ರಸಾದ್ ಒಬ್ಬರಿಗೆ ಕುಂತವರಲ್ಲ, ಇದು ಆಗಿದೆ ಸರ್. ಯಾರ್ದು ಶ್ರೀನಿವಾಸ್ ಪ್ರಸಾದ್ ಸರ್. ಹೌದಾ? ನೋಡಿ ಚೆಕ್ ಮಾಡಿ. ನಿರ್ಮಲಾ ಬನ್ನಿ. ಆಮೇಲೆ NTR ಹೇಳಿದ್ರು ಬೇರೆ ಕಡೆ ಅಂದರೆ ಅವರು 2 ವರ್ಷ ಮಾಡಿದ್ದಾರೆ ಸರ್. 19ರಲ್ಲಿ ಮಾಡಿದ್ದಾರೆ, 21ರಲ್ಲಿ ಮಾಡಿದ್ದಾರೆ. ದಾಖಲೆನೇ ಕಳಿಸ್ಕೊಟ್ಟಿದ್ದಾರೆ. ಒಳ್ಳೆ 15 ಜನಕ್ಕೆ ಪ್ರದರ್ಶನದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ತಗೊಳ್ಳಿ ಸರ್, ಅದು ಬೇಡಿ ನೋಡಿ. ಬಿಎಸ್ವೈ ವಿರುದ್ಧ ದೂರು ನೀಡಿರುವಂತಹ ಟಿಜೆ ಅಬ್ರಹಾಂ ಮಾತನಾಡಿದ್ದು ಲೋಕಾಯುಕ್ತದಲ್ಲಿ ಎಫ್ಐಆರ್ ಮಾಡಲಾಗಿದೆ. ಯಡಿಯೂರಪ್ಪ ಸೇರಿ 9 ಜನರ ಮೇಲೆ ಎಫ್ಐಆರ್ ಆಗಿದೆ. ಸಾಮಾನ್ಯ ವ್ಯಕ್ತಿ ಮೇಲೆ ಎಫ್ಐಆರ್ ಆದರೆ ಒಂದೇ ದಿನದಲ್ಲಿ ಆಕ್ಷನ್ ತಗೋತಾರೆ. ಆದರೆ ಯಡಿಯೂರಪ್ಪ ಕೇಸಲ್ಲಿ ಎಫ್ಐಆರ್ ಆಗಿ 1 ದಿನ ಆಗಿದೆ. ಕೇಸ್ ಸಂಬಂಧ ಯಾವುದೇ ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಯಡಿಯೂರಪ್ಪ ಅವರನ್ನ ವಿಚಾರಣೆಗೆ ಕರೀಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಕೆ ಮಥಾಯಿ ದೂರು ನೀಡಿದ್ದಾರೆ. ವಿಶ್ವೇಶ್ವರಯ್ಯ ಲೇಔಟ್ನ ಸಿಎ ಸೈಟ್ ಸಂಬಂಧ ದೂರು ಸಲ್ಲಿಕೆಯಾಗಿದೆ. ಬಿಬಿಎಂಪಿ ಕನ್ನಡ ಶಾಲೆಗೆ ಅಲಾಟ್ ಆಗಿದ್ದಂತ ಸಿಎ ಸೈಟ್ ಅನ್ನ ಪ್ರಭಾವ ಬಳಸಿ ಮಾಡಿಸಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಮುರುಘಾಸ್ವಾಮಿ ವಿರುದ್ಧದ ಪಾಕ್ಸೋ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಮತ್ತೆ ಸೋಮವಾರಕ್ಕೆ ಮುಂದೂಡಿದೆ ನ್ಯಾಯಾಲಯ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸೆಪ್ಟೆಂಬರ್ 19ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸಂತ್ರಸ್ತೆಯರ ಪರ ಮತ್ತು ಸರ್ಕಾರಿ ವಕೀಲರಿಂದ ಆಕ್ಷೇಪಣೆ ಸಲ್ಲಿಸಿದ್ದು ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆಯಾಗಿದೆ.
ವಿಧಾನಸಭೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿರುವಂತಹ ಜೆಡಿಎಸ್ ಇದೀಗ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣನ್ನ ಇಟ್ಟಿದೆ. ಕೋಲಾರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಅಲ್ಪಸಂಖ್ಯಾತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಕೋಲಾರ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಜಿಲ್ಲೆಯಾದ್ಯಂತ 6 ತಾಲೂಕುಗಳಿಂದ ಸುಮಾರು 10,000ಕ್ಕೂ ಅಧಿಕ ಅಲ್ಪಸಂಖ್ಯಾತ ಸಮುದಾಯದ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಇನ್ನು ಜೆಡಿಎಸ್ನ ಅಲ್ಪಸಂಖ್ಯಾತರ ಸಮಾವೇಶದ ಬಗ್ಗೆ ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಮಾತನಾಡಿದ್ದು, ಆ ಪಕ್ಷವನ್ನ ನಾನು ಬಿಟ್ಟಿದ್ದೀನಿ, ಅದರ ಬಗ್ಗೆ ನಾನು ಮಾತಾಡಲ್ಲ. ನಾನು ಕಾಂಗ್ರೆಸ್ನಿಂದ ಗೆದ್ದಾಗ ಜೆಡಿಎಸ್ನಲ್ಲಿ ಈಗಿರೋ ನಾಯಕರು ಚಡ್ಡಿನೇ ಹಾಕಿರಲಿಲ್ಲ ಅಂತ ಕಿಚಾಯಿಸಿದ್ದಾರೆ ಶ್ರೀನಿವಾಸ್ ಗೌಡ. ಏನಿತ್ತು ಅದನ್ನ ನಾನು ಬಿಟ್ಟಿದ್ದೀನಿ. ಅದನ್ನ ಉಳಿದಿದ್ದ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ನಾನು 4 ಸಾರಿ ಗೆದ್ದಿದ್ದೀನಿ, 4 ಪಾರ್ಟಿನಲ್ಲಿ ಗೆದ್ದಿದ್ದೀನಿ, ಮಂತ್ರಿನೂ ಆಗಿದ್ದೆ. ನಾನು ಕಾಂಗ್ರೆಸ್ ಅಲ್ಲಿ ಗೆದ್ನಲ್ಲ, ಅವತ್ತು ಇವರೇನೋ ಇದ್ರೇನು ಅವ್ರಿಗೆ ಇನ್ನ ಅವಾಗ ಚಡ್ಡಿಗಳು ಕೂಡ ಹಾಕಿಲ್ಲ. ಮಾತಾಡ್ತಾರೆ